ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಡೀಟೇಲ್ಸ್ ಕೊಡ್ತಾ ಇರೋದು ಬಂದು ಬ್ರ್ಯಾಂಡ್ ನ್ಯೂ ಸಿಯಾಜ್. ಬರೀ 1000 ಕಿಲೋಮೀಟರ್ ರನ್ ಆಗಿರುವಂಥ ಬ್ರ್ಯಾಂಡ್ ನ್ಯೂ ಗಾಡಿ ಇದು. ಇದರಲ್ಲಿ ಯಾವ ಕಿಟ್ ಹಾಕಿದ್ದೀನಿ, ಟ್ಯಾಂಕ್ ಯಾವ್ದು ಹಾಕಿದ್ದೀನಿ, ಫಿಟ್ಟಿಂಗ್ ಯಾವ ಥರ ಬಂದಿದೆ, ಆಮೇಲೆ ಗಾಡಿ ಕೂಡ ಕಸ್ಟಮರ್ ಓಡಿಸಿದ್ದಾರೆ, ಯಾವ ಥರ ಫೀಲಿಂಗ್ ಇದೆ ಅನ್ನೋದು ಇದರಲ್ಲಿ ಕೇಳ್ಬೋದು. ಇದು ಎಲ್ಲ ಗಾಡಿ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟ್ಯಾಂಕ್ ಹಾಕಿದ್ದೀವಿ. ಕಸ್ಟಮರ್ ಫೀಲಿಂಗ್ ಬೇರೆ ಲೆವೆಲ್ಗಿದೆ, ಅದನ್ನು ಹೇಳ್ತಾರೆ ಯಾವ ಟ್ಯಾಂಕು ಏನು ಯಾವ ಥರ ಇದೆ ಅಂತ. ನೀವು ಈ ವಿಡಿಯೋ ಕಂಟಿನ್ಯೂ ನೋಡ್ತಾರೆ, ನಿಮಗೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ನೀವು ಕೂಡ ಇದೇ ಟ್ಯಾಂಕ್ ಹಾಕ್ಕೊಳ್ಳಿ, ಇದೇ ಥರ ಸೂಪರಾಗಿರುತ್ತೆ ಗಾಡಿ, ನೀವು ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡಿ, ಏನೇ ಮಾಹಿತಿ ಬೇಕಂದ್ರೂ ಇಲ್ಲಿ ತೋರಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ನಿಮ್ಮದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ, ಹೊಸದು ಹಳೇದು, ಆಟೋಮೆಟಿಕ್ ಗೇರು, ಮ್ಯಾನ್ಯುಯಲ್ ಗೇರು, ಟರ್ಬೋ, ನಾನ್ ಟರ್ಬೋ, ಹೈಬ್ರಿಡು, ಮತ್ತೊಂದು ಯಾವುದೇ ಸ್ಮಾರ್ಟ್ ಹೈಬ್ರಿಡ್ ಯಾವುದೇ ಇರಲಿ, ಎಲ್ಲ ಗಾಡಿಗೂ ನಾವು CNG ಹಾಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು CNG ಹಾಕ್ಕೊಳ್ಳಿ, ನಿಮ್ಮದು ಕೂಡ 50% ಅರ್ಧಕ್ಕಿಂತ ಜಾಸ್ತಿ ಪೆಟ್ರೋಲ್ ಕಾಸು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಶುರು ಮಾಡ್ತಾ ಇದ್ದೀನಿ. ನೋಡಿ, CNG ಸಿಯಾಜ್ ಫ್ರಂಟ್ ರೂಮಲ್ಲಿ ತೋರಿಸ್ತಾ ಇದ್ದೀನಿ, ಇಂಜನ್ ರೂಮಲ್ಲಿ ಯಾವ ಥರ ಫಿಟ್ಟಿಂಗ್ ಬರುತ್ತೆ ಏನು ಅಂತ. ಪ್ರತಿ ಗಾಡಿಯಲ್ಲೂ ಹೇಳ್ತಾ ಇರ್ತೀನಿ ನಾನು, ಯಾವುದೇ ಥರ ಸರ್ವಿಸ್ ಮಾಡ್ಸೋಕ್ಕೆ ಮತ್ತೊಂದಕ್ಕೆಲ್ಲ ಏನೂ ಅಡ್ಡಿ ಆಗಲ್ಲ ನಿಮಗೆ ಅಂತೇಳಿ. ಅದೇ ಥರ ಬಂದಿರುತ್ತೆ ಫಿಟ್ಟಿಂಗು, ನೀವು ನೋಡ್ಬೋದು. ನೋಡಿ, ಈ ಗಾಡಿ ಬಂದ್ಬಿಟ್ಟು ಈ ಕಡೆ ಅಂತೂ ಏನೂ ಫಿಟ್ಟಿಂಗ್ ಆಗಿಲ್ಲ, ನೋಡಿ ಕ್ಲಿಯರ್ ಆಗಿದೆ. ಎಲ್ಲ ಥರ ಮೆಕ್ಯಾನಿಕ್ ಕೆಲಸ ಆರಾಮಾಗಿ ಮಾಡಿಸ್ಕೋಬೋದು ನೀವು, ಯಾವುದು ನಿಮಗೆ ಅಡ್ಡಿ ಆಗೋದಿಲ್ಲ. ನೋಡಿ, ಎಲ್ಲ ಕ್ಲಿಯರ್ ಆಗಿದೆ. ಹಿಂದೆ ಕಡೆ ಇಂಜನ್ ರೂಮಲ್ಲೂ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಬರೀ ಇಂಜೆಕ್ಟರ್ ಮಾತ್ರ ಹಾಕಿರ್ತೀವಿ, ಇಲ್ಲೊಂದು ಫಿಲ್ಟರ್ ಹಾಕಿರ್ತೀವಿ, ಮ್ಯಾಪ್ ಸೆನ್ಸರು, ರೆಡ್ಯೂಸರು, ECM, ಇದಿಷ್ಟೇ ಆ್ಯಡ್ ಆಗೋದಿಲ್ಲ, ಬೇರೆ ಇನ್ನೇನು ಆ್ಯಡ್ ಆಗಲ್ಲ. ಆಮೇಲೆ ಕಂಪ್ನಿಯಿಂದ ಬಂದಿರುವಂಥ ವೈರಿಂಗ್ ಯಾವುದೇ ಥರ ಏನು ಆಲ್ಟ್ರೇಷನ್ ಮಾಡಲ್ಲ, ಯಾವುದು ಡಿಸ್ಮೆಂಟಲ್ ಕೂಡ ಮಾಡಲ್ಲ. ವೈರಿಂಗು, ಸಾಕೆಟು, ಸೆನ್ಸರ್ ಯಾವುದೂ ಎಲ್ಲನೂ ಒರಿಜಿನಲಾಗಿ ಹಂಗೆ ಇರುತ್ತೆ. ಗಾಡಿಯಲ್ಲಿರುವಂಥ ಸ್ಮಾರ್ಟ್ ಹೈಬ್ರಿಡ್ ಆಪ್ಷನ್ ಕೂಡ ಕ್ಲೀನಾಗಿ ವರ್ಕ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಇದ್ದರೆ ಅದು ಕೂಡ ವರ್ಕ್ ಆಗುತ್ತೆ, ಎಲ್ಲನೂ ವರ್ಕ್ ಆಗುತ್ತೆ, ಯಾವುದು ಡಿಸ್ಮೆಂಟಲ್ ಮಾಡಲ್ಲ. ಹಂಗಾಗಿ ಯಾವುದೇ ಥರ ಭಯ ಬೇಡ ನಿಮಗೆ. ಆರಾಮಾಗಿ ನಿಮ್ದು ಯಾವುದೇ ಥರ ಗಾಡಿ ಇರಲಿ, ಪೆಟ್ರೋಲ್ ಗಾಡಿ ಇದ್ದರೆ CNG ಹಾಕಿಸ್ಕೊಳ್ಳಿ, ಚಿಕ್ಕ ಟ್ಯಾಂಕ್ ಇದ್ದರೆ ದೊಡ್ಡ ಟ್ಯಾಂಕ್ ಹಾಕಿಸ್ಕೊಳ್ಳಿ. ಯಾವುದೇ ಥರ CNGಗೆ ಏನೇ ಸೊಲ್ಯೂಷನ್ ಬೇಕು ಅಂದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ವ, ಇಂಜನ್ ರೂಮ್ ಈ ಥರ ಕ್ಲಿಯರಾಗಿರುತ್ತೆ. ಆಮೇಲೆ ಒಳಗಡೆ ಏನಿಲ್ಲ, ಚಿಕ್ಕದೊಂದು ಸ್ವಿಚ್ ಬಂದಿರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಈ ಥರ ಒಂದು ಸ್ವಿಚ್ ಹಾಕಿರ್ತೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೋಡಿ, ನಿಮ್ಗೆ ಹೇಳಿದೆ ಕಿಲೋಮೀಟ್ರ್ ಹೊಸ ಗಾಡಿ ಅಂತ, ಮೀಟ್ರೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಸೀಟ್ ಕವರೆಲ್ಲ ಹೊಸ, ಅದು ನೋಡಿ 1000 ಕಿಲೋಮೀಟ್ರ್ ಓಡಿದೆ ಅಷ್ಟೇ ಇದನ್ನು. ಹಂಗಾಗಿ ಹೊಸ ಗಾಡಿ ಇರಲಿ, ಹಳೆ ಗಾಡಿ ಇರಲಿ, ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು. ನಾವು 0 ಕಿಲೋಮೀಟ್ರ್ ಗಾಡಿಗಳು ಕೂಡ ಹಾಕಿದ್ದೀವಿ, ಬರೀ 23 ಕಿಲೋಮೀಟ್ರ್ ಓಡಿರುವ, 50 ಕಿಲೋಮೀಟ್ರ್ ಓಡಿ, 100 ಕಿಲೋಮೀಟ್ರ್ ಓಡಿರೋ ಗಾಡಿಗಳು ಕೂಡ ಹಾಕಿದ್ದೀವಿ. ಯಾವುದೇ ಗಾಡಿ ಇದ್ರೂ ನೀವು ಹಾಕ್ಕೋಬೋದು. ಆಮೇಲೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಏನಂತ, ಇದರಲ್ಲಿ ಸ್ಪೆಷಲ್ ಟ್ಯಾಂಕ್ ಹಾಕಿದ್ದೀವಿ ಅಂತ. ಹೌದು, ಖಂಡಿತವಾಗ್ಲೂ ಸ್ಪೆಷಲ್ ಟ್ಯಾಂಕ್. ಏನು ಅಂತಂದರೆ ವೇಟ್ಲೆಸ್ ಟೈಪ್ 4 ಟ್ಯಾಂಕ್ ಹಾಕಿರೋದು. ನೀವು ಇಲ್ಲಿ ನೋಡ್ಬೋದು. ನೋಡಿ, ಹೆಂಗೆ ಗೊತ್ತಾಗುತ್ತೆ ನಿಮಗೆ ಟೈಪ್ 4 ಅಂತಂದರೆ, ಈ ವಾಲ್ ನೋಡ್ಬೋದು, ಇಲ್ಲ ಅಂತಂದರೆ ದಾರ ಬಿಚ್ಚಿಬಿಟ್ಟೆ ತೋರಿಸ್ತೇನೆ ರೀ. ನೋಡಿ, ಈ ವಾಲ್ ನೋಡ್ಕೊಂಡ್ರಲ್ಲ, ಈಗ ಇದೆಲ್ಲ ಬಿಚ್ಚಿ ದಾರ ಕಟ್ಬೇಕು. ಹಂಗಾಗಿ ನೋಡಿ, ಸೌಂಡ್ ಕೇಳಿಸ್ಕೋಬೋದು. ನೋಡಿ, ಈ ಥರ ಶಾಂಪಲ್ ನಾನು ಹೊರಗಡೆನೇ ಇದೆ, ಅದೇ ತೋರಿಸ್ತೀನಿ. ನೋಡಿ ನೋಡಿ, ಈ ಟ್ಯಾಂಕ್ ಹಾಕಿರೋದು ಈ ಗಾಡೀಲಿ, ಇದ್ರ ಸೌಂಡ್ ನೋಡಿ, ನೋಡಿದ್ರಾ? ಈ ಟ್ಯಾಂಕ್ ಹಾಕಿರೋದು ನೋಡಿ, ಎಂಟಿ ಟ್ಯಾಂಕ್ ವೇಟ್ ಓನ್ಲಿ 23 kg. ಇದು 15 kg ಟ್ಯಾಂಕ್ ಕೆಪಾಸಿಟಿ, 11 kg ಗ್ಯಾಸ್ ಹಿಡಿಯುತ್ತೆ. ಟ್ಯಾಂಕ್ ವೇಟು ಬರೀ 23 kg ಇದೆ ಅಷ್ಟೇ. ಇದು ಕಬ್ಬಿಣದ್ದಾದರೆ 65ರಿಂದ 70 kg ಬರುತ್ತೆ, ಇದು ಬರೀ 23 kg. ಈ ಟ್ಯಾಂಕ್ ಹಾಕಿದ್ದಾರೆ ಈ ಸಿಯಾಜ್ ಗಾಡಿಗೆ, ನೀವು ನೋಡ್ಬೋದು. ನೋಡಿ, ಈ ಸಿಯಾಜ್ ಗಾಡಿ ನೀವು ನೋಡಿ ಲೆವೆಲಾಗಿ ಕೂತ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಲೆವೆಲ್ಲಾಗೆ ಇದೆ ಗಾಡಿ. ಹಿಂದೆಗಡೆ ಕೂತಿರೋ ಥರ ಫೀಲೇ ಕಾಣಲ್ಲ. ನೋಡಿ, ನಿಮಗೆ ಕರೆಕ್ಟಾ? ಕೂತಿರೋ ಥರ ಫೀಲೇ ಕಾಣಲ್ಲ, ಯಾಕಂದರೆ ಬರೀ 23 kg, ಬರೀ 23 kgಗೆ ಏನೂ ಕೂರಲ್ಲ ಗಾಡಿ. ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ. ಇನ್ನು ವೀಲಲ್ಲಿ ಈ ಥರ ಟೈಪ್ 4 ಟ್ಯಾಂಕ್ ಹಾಕ್ಕೊಂಡ್ರೆ ನಿಮಗೆ ವೆಯ್ಟ್ ಅನ್ನೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಕ್ಷನ್ ಆಗ್ತಾಯಿದೆ ನೋಡಿ ಗಾಡಿ, ಒಂದೇ ಕೈಯಲ್ಲಿ ಪ್ರೆಸ್ ಮಾಡ್ತಿರೋದು. ಯಾಕೆಂದರೆ ಇದು ಭಾರನೇ ಇಲ್ಲ, ಇದು ಭಾರನೇ ಇಲ್ಲ. ಆಮೇಲೆ ಸಿಯಾಜ್ ಗಾಡಿಗಳಿಗೂ ನಾವು ಬಾಕ್ಸ್ ಥರ ಮಾಡ್ಕೊಡ್ತೀವಿ.
ನಿಮ್ಗೆ ಒಳಗಡೆ ಟ್ಯಾಂಕ್ ಇರೋದೇ ಗೊತ್ತಾಗಲ್ಲ, ಆ ಥರ ಬಾಕ್ಸ್ ಥರ ಕೂಡ ಮಾಡ್ಕೊಡ್ತೀವಿ ನಾವು. ಹಿಂದೆಗಡೆ ಸಿಯಾಜಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ, ನೋಡ್ಬೋದು ನೀವು. ಆ ಥರ ಬಾಕ್ಸ್ ಥರ ಕೂಡ ಮಾಡ್ಕೊಡ್ತೀವಿ. ನೀವು ಬನ್ನಿ ಸಿಯಾಜ್ಗೆ ಹಾಕ್ಸ್ಕೊಳ್ಳಿ, ಟ್ಯಾಂಕ್ ಏನೂ ಕಾಣೋದೇ ಇಲ್ಲ, ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಿಲ್ಲಿಂಗ್ ಎಲ್ಲ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪಲ್ಲೇ ಇರಲಿ ಬಿಡಿ ಸರ್, ಇಲ್ಲಿ ಬಿಡಿ ಸರ್, ಪೆಟ್ರೋಲ್ ಕ್ಯಾಪಲ್ಲೇ ಫಿಲ್ಲಿಂಗ್ ಕೊಟ್ಟಿದ್ದೀನಿ. ಸರ್ ನಮಸ್ತೆ. ಒಂದು 2-3 ತಿಂಗಳಿಂದ ಕೇಳ್ತಿದ್ದೆ ಸ್ನೇಹಿತರೆ, ನಾನು ಡಿಸೈರ್ಗೆ ಹಾಕಿದ್ದೀನಿ. 10 kg ಹಾಕಿದ್ದೆ, 12 kg ಹಾಕಿದ್ದೆ. ಏನೋ ಒಂಥರ ತುಂಬ ಭಾರ ಥರ ಇತ್ತು. ಈ ಗಾಡಿಗೆ ಓಡಿಸ್ಕೊಂಡ್ಬಂದೆ. ಒಬ್ಬರು ಕೂತಂಗೂ ಇಲ್ಲ, ಗಾಡಿ ತುಂಬ ಚೆನ್ನಾಗಿದೆ. ಪರ್ಫಾರ್ಮೆನ್ಸು ಗೊತ್ತಾಗ್ತಾನೆ ಇಲ್ಲ. ಸಿಯಾಜ್ಗೆ ಆರಾಮಾಗಿ ಹಾಕ್ಸ್ಕೋಬೋದು. ಗಾಡಿ ಕುಂತೇ ಇಲ್ಲ, ಹ್ಯಾಪಿ. ಎಲ್ಲಿ ಹೊಡಿಯಲ್ಲ. ಸುಮಾರು ಒಂದು 5-6 ಕಿಲೋಮೀಟರ್ ಹೋಗಿ ಬಂದಿದ್ದೀನಿ. ನಥಿಂಗ್ ಹ್ಯಾಪೆಂಡ್ ಸರ್. ಆಮೇಲೆ ಕಬ್ಬಿಣ ಟ್ಯಾಂಕ್ ಹಾಕ್ದಾಗ ಗಾಡಿ ಎಳ್ದಂಗೆ ಆಗುತ್ತಲ್ಲ ಅಂತ. ಟ್ಯಾಂಕ್ ಅಲ್ಲಿ ನಾನು ಹತ್ತಿರೋ ದಿನನೇ ಇದೆ. ಸ್ವಲ್ಪ ಬೇಜಾರೇ ಇದೆ ನನಗೆ. ಮೈಲೇಜ್ ಬರ್ಬೋದು, ಆದ್ರೆ ಏನೋ ಒಂದು ಎತ್ಕೊಂಡು ಹೋದಂಗೆ ಇರುತ್ತೆ ನಮ್ಗೆ. ಇದ್ರಲ್ಲಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. 36 kg ಬರುತ್ತೆ ಫೀಲಿಂಗ್ ಅಲ್ಲಿ ಸೇರಿ. ಆರಾಮಾಗಿದೆ ಗಾಡಿ. ಈಗ ನೆಕ್ಸ್ಟ್ ಯಾವ್ದೇ ಗಾಡಿ ಬಂದ್ರು ನೀವು ಇದೇ ಹಾಕೋದು? ಹಾಕೊಳ್ಳಿ, ಏನು ತೊಂದರೆ ಅಲ್ಲ. ನಿಮ್ಮ ನೆಕ್ಸ್ಟ್ ಗಾಡಿ ಬಂದ್ರೆ ಇದೇ ಹಾಕೋದು? ಪಕ್ಕ ಹಾಕ್ತೀನಿ, ಇದೇನೆ. ಖಂಡಿತ ಹಾಕ್ತೀನಿ. ಥ್ಯಾಂಕ್ ಯು ಸರ್. ಇದಕ್ಕಿಂತ ಒಳ್ಳೇದು ಬಂದ್ರೆ ಇದನ್ನ ವೈಟ್ಲೆಸ್ ಬಂದ್ರೆ ಇಲ್ಲ, ಇದೆ. ಇದಕ್ಕಿಂತ ಒಳ್ಳೆ ಕಡಿಮೆ ಬೇಡ. ತುಂಬಾ ಚೆನ್ನಾಗಿದೆ ಸರ್. ಟ್ಯಾಂಕ್ ಮಾತ್ರ ಚಿಂತನೆ ಮಾಡಬೇಡಿ. ಫೈಬರ್ ಅಲ್ವಾ, ಅಲ್ಯೂಮಿನಿಯಂ ಜಾಸ್ತಿ ಸ್ಟ್ರಾಂಗ್. ಅಲ್ಲ, ಗೌರ್ಮೆಂಟ್ ಅಪ್ರೂವ್ಡ್ ಇರೋ ಟ್ಯಾಂಕ್ ಇದು, ಹೌದು. ಇಲ್ಲಿಗಲ್ ಟ್ಯಾಂಕ್ ಇಲ್ಲ. ಗೌರ್ಮೆಂಟ್ ಅಪ್ರೂವ್ಡ್ ಇರುವಂತ ಜರ್ಮನಿ ಟ್ಯಾಂಕ್ ಇದು. ನಾನ್ ಗ್ಯಾರಂಟಿ ಸರ್, ಟ್ಯಾಂಕ್ ಏನು ಆಗಲ್ಲ, ತಲೆಗೆಡಿಸ್ಕೋಬೇಡಿ. ಯಾಕಂದ್ರೆ ನಾವು ತುಂಬಾ ಗಾಡಿಗಳಿಗೆ ಹಾಕಿದೀವಿ. ಆಮೇಲೆ ನೀವು ಬೇರೆ ಕಡೆ ವಿಚಾರಿಸಿದೀನಿ ಅಂತಂದ್ರೆ ಎಲ್ಲಾದ್ರೂ ಸ್ಟಾಕ್ ಇದೆಯಾ? ನಮ್ಮ ಹತ್ರ ಪ್ರೆಸೆಂಟ್ ಆಗಿ ಎಷ್ಟು ಸ್ಟಾಕ್ ಇದೆ? ಹೌದು. ಬೇರೆ ಬ್ರಾಂಚ್ ಅಲ್ಲೂ ಇದೆ, ಇಲ್ಲೂ ಇದೆ. ಆಮೇಲೆ ನಾವ್ ಎಷ್ಟು ಗಾಡಿಗಳಿಗೆ ಹಾಕಿದೀವಿ ಆಲ್ರೆಡಿ? ನಾನೇ 3 ಗಾಡಿ ಮಾಡಿಸಿದ್ನಂತೆ ಅಲ್ವಾ? ಹೌದು, 3 ಗಾಡಿ ಮಾಡಿಸಿದ್ದೆ. ಹಂಗಾಗಿ ಟೈಪ್ 4 ಗಾಡಿಗಳು ಫಿಟ್ಟಿಂಗ್ ಪ್ರಾಬ್ಲಮ್ ಇಲ್ಲ. ನಾನು ಇದುವರೆಗೂ ಒಂದು 8 ತಿಂಗಳು ಕೆಳಗಡೆ ಡಿಸೈರ್ಗೆ ಹಾಕಿದ್ದು, ಒಂದಿನೂ ಇಲ್ಲಿ ಬಂದಿಲ್ಲ. ಇವಾಗಲೂ ಓಡ್ತಾ ಇದೆ ಗಾಡಿ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು CNG ಫಿಟ್ ಮಾಡಿದವ್ರಿಗೆ ಏನ್ ಹೇಳ್ತೀರಾ ನಮ್ಮ ಹತ್ರ ಬರಕ್ಕೆ? 100% ಕಣ್ಣು ಮುಚ್ಕೊಂಡ್ ಬಂದು ಮಾಡ್ಕೊಂಡು ಹೋಗಿ. ಫಿಟ್ಟಿಂಗ್ ನೋಡ್ಬಿಟ್ಟು ಶೋರೂಮ್ ಅಲ್ಲೇ ಕೇಳಿ, ಈ ಫಿಟ್ಟಿಂಗ್ ಅವ್ರು ಮಾಡ್ತಾರೇನೋ ಕೇಳಿ. ಯಾಕಂದ್ರೆ ಅನಂತಪುರದಾಗಿ ಶೋರೂಮ್ ಅವರೇ ನಾನು ಕೇಳಿದ್ದಾರೆ, ಎಲ್ಲಪ್ಪ ಫಿಟ್ಟಿಂಗ್ ಮಾಡಿದ್ಯಾ ಅಂತ. ಸಿಲಿಂಡರ್ ಮಾತ್ರ ಇದೇ ಹಾಕ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಭಾರ ಇಲ್ಲ, ಏನಿಲ್ಲ, ಸುಮ್ ನೋಡ್ತಾರೆ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, 50,000 ಜಾಸ್ತಿ ಆದ್ರೂ ನಿಮ್ಗೆ 5 ವರ್ಷ ಗಾಡಿ ಇಟ್ಕೊಂಡ್ರು ನೋಡ್ಬೇಡಿ ಸ್ನೇಹಿತರೆ. ಸಿಯಾಜು ಡಿಸೈರ್ ಇರೋರು ಸ್ವಲ್ಪ ಜಾಸ್ತಿ ಆದ್ರೂ ನಮ್ಗೆ ಉಳಿತದೆ. ನಾವು ದುಡಿಯೋ ಗಾಡಿ ಅಲ್ಲ. 5 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, ಟೈರ್ ಆಗ್ಬೋದು, ಸ್ಮೂತ್ನೆಸ್ ಆಗ್ಬೋದು, ಎಲ್ಲಾನು. ನಮ್ಮ ಹತ್ರ ಇಲ್ಲೋ 11,000 ಕಿಲೋಮೀಟರ್ಗೆ, ಈಗ 1,100 ಕಿಲೋಮೀಟರ್ಗೆ 12,000 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ಇನ್ಮೇಲೆ ನಾನು ಬಂದಿದ್ದು ಹಾಕ್ಸಿದ್ದೀನಿ. ಹೌದು. ಆಮೇಲೆ ನಿಮ್ಗೆ ಕಬ್ಬಿಣ ಟ್ಯಾಂಕ್ ತರ ಫೀಲ್ ಆಗಲ್ಲ, ಚೆನ್ನಾಗಿದೆ. ಸ್ವಲ್ಪ ನನಗಂತೂ ಆಗ್ಲಿಲ್ಲ ಸರ್, ಆರಾಮಾಗಿದೆ. ಈ ಜನ ಕುಂತ ಮೇಲೆ ಈಗ ನಾವು ಆಕ್ಚುಲಿ ನಾವು ಟ್ರೈಲ್ ಹೋಗಿದ್ದು, ಇನ್ನೊಬ್ಬ ಮಗು ಇದ್ದಂಗೆ ಅಷ್ಟೇ. ಹೌದು, ಟ್ರೈಲ್ ಹೋದಾಗ ನೀವು ಆಕ್ಚುಲಿ 3 ಜನ ಇದ್ವಿ ನಾವು. ನನಗೆ ಪೆಟ್ರೋಲು CNG ಅಂತ ಇದುವರೆಗೂ ಗೊತ್ತಿಲ್ಲ. ಆ ತರ ಇದೆ. ನಾನು ಅವನೇ ಕೇಳಿದ್ವಿ, ಪೆಟ್ರೋಲ್ ಓಡ್ತಾ ಇದೆಯಾ CNG ಓಡ್ತಾ ಇದೆಯಾ ಅಂತ. ಯಾಕಂದ್ರೆ ಭಾರನೇ ಇಲ್ವಲ್ಲ. ಹೌದು, ಹಂಗಾಗಿ ಚೆನ್ನಾಗಿ ಸ್ನೇಹಿತರೆ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತುಗಳು ಬಿಚ್ಚಿ 4 ಜನ ಕೇಳಿದ್ರಿ. ಹಂಗಾಗಿ ಆಮೇಲೆ ನಮ್ಮ ಚಾನಲ್ ನೀವು ನೋಡ್ಬೋದು, ತುಂಬಾ ವಿಡಿಯೋಗಳು ಹಾಕಿದೀವಿ. ಬೇರೆ ಕಡೆ ಎಲ್ಲ ಹಾಕೊಂಡು ಸಫರ್ ಪಟ್ಟು ನಾವು ಅದನ್ನ ಸರಿ ಮಾಡಿಕೊಟ್ಟು ಮತ್ತೆ ಅವರೆಲ್ಲ ಚಾರ್ಜಸ್ ಕಟ್ಟಿರುವಂತ ವಿಡಿಯೋಗಳು ತುಂಬಾ ಹಾಕಿದ್ದೀನಿ. ಅದನ್ನು ಕೂಡ ನೀವು ವಿಡಿಯೋಗಳು ಫ್ರೀ ಇದ್ದಾಗ ನಮ್ಮ ಚಾನಲ್ ಅಲ್ಲಿ ನೋಡಿ, ನಿಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲಿ ಫಿಟ್ ಮಾಡಿಸ್ಬೇಕು ಏನು ಅನ್ನೋದು, ಅಲ್ವಾ? ಸಿಗುತ್ತೆ ಸಿಯಾಜ್ ಅವ್ರಿಗೆ, ಹೆದರಬೇಡಿ. ದೊಡ್ಡ ಇಂಟರ್ನ್ಯಾಷನಲ್ ಒಂದು ಇಟ್ಕೋಬಹುದು. ಮಲಗಿಸಿದ್ರೆ 3 ಇಕ್ಬೋದೇನೋ, ಟ್ರೈ ಮಾಡೋಣ. ಒಟ್ಟಿನಲ್ಲಿ ಒಳ್ಳೆ ಸ್ಪೇಸ್. ಆಮೇಲೆ ಮೀಡಿಯಂ 4-5 ಸೂಟ್ಕೇಸ್. ಮೇನ್ ಭಾರ ಇಲ್ವಲ್ಲ, ಭಾರ ಇಲ್ಲ. ಇವಾಗ ಮೊದಲ ತರ ಎಳೆಯೋ ತರ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಹಂಗಾಗಿ ಹೋಗುತ್ತೆ. ಇಂಜಿನ್ ಜೊತೆಗೆ ಇಂಥದಿಲ್ಲ, ಏನಿಲ್ಲ, ಆರಾಮಾಗಿ ಹಾಕೋಬಹುದು. ಬಟ್ ಏನಂದ್ರೆ 5 ವರ್ಷ ಓಡಿಸ್ತಿರಲ್ಲ. ಈಗ ಮಿನಿಮಮ್ 5 ವರ್ಷ ಹೇಳ್ತಾ ಇರೋದು. ಒಂದು 7-8 ವರ್ಷ ಆದ್ರೂ ಗಾಡಿ ಇರುತ್ತೆ. ನಿಮ್ಗೆ 50,000 ರೂಪಾಯಿ ಜಾಸ್ತಿ ಹಾಕಿದ್ ದೊಡ್ಡ ವಿಷಯನೇ ಅಲ್ಲ. ಈಗ ಒಂದು ಎಕ್ಸಾಂಪಲ್ ನೋಡಿ, ನಾನು ಸಿಯಾಜ್ಗೆ 1,15,000 ರೂಪಾಯಿ ಇವಾಗ ನಿಮ್ಗೆ ಬಿಲ್ ಆಗಿದೆ ಅಲ್ವಾ? ಬೈ ಚಾನ್ಸ್ ಈಗ ಸಿಯಾಜ್ ಗಾಡಿಗೆ ಕಂಪ್ನಿಯಿಂದ CNG ಇಲ್ಲ, ಡಿಸೈರ್ಗಿದೆ. ಡಿಸೈರ್ಗೆ ಕಬ್ಬಿಣ ಟ್ಯಾಂಕ್ ಜೊತೆ ಎಷ್ಟಿದೆ? ಅಲ್ಲ ಡಿಸೈರ್ಗೆ ಕಂಪ್ನಿ 1.5 ಲಕ್ಷ ಬೇಡ, 1.30 ಇಟ್ಕೊಳ್ಳೋಣ. 1.5 ಇದೆಯಾ ನೋಡಿ? ಡಿಸೈರ್ ಗಾಡಿ ಕಂಪ್ನಿ ಫಿಟ್ಟಿಂಗು, ಕಬ್ಬಿಣದ್ದು ಚಿಕ್ಕ ಟ್ಯಾಂಕ್ ಜೊತೆ ನಿಮ್ಗೆ 1.5 ಲಕ್ಷ ಆಗುತ್ತೆ. 10 kg ಇದೆ. ಆದ್ರೂ ಟ್ಯಾಂಕ್ ಬರ ಬಂದ್ಬಿಟ್ಟು 65 kg ಇದ್ದೇ ಇರುತ್ತೆ. ಅದೇ ನಮ್ಮ ಹತ್ರ ಆದ್ರೆ ನಿಮ್ಗೆ ಟೈಪ್ 4 ಟ್ಯಾಂಕ್ ಜೊತೆನೆ ನಿಮಗೆ ವಿತ್ RTO ಎಲ್ಲ ಸೇರಿ 1.25 ಆಗ್ಬಿಡುತ್ತೆ. ಏನೋ ಟೈಪ್ 4 ಟ್ಯಾಂಕ್ ಜೊತೆ 20 ವರ್ಷ ಬಾಳಿಕೆ ಇರುವಂತ ಟ್ಯಾಂಕು. ಆಮೇಲೆ ನಿಮ್ಗೇನು ಅಂದ್ರೆ ಲೈಫ್ ಟೈಮು, ಸಸ್ಪೆನ್ಷನ್, ಟೈರ್, ಇದು ಯಾವ್ದು ಚಿಂತೆ ಇರಲ್ಲ. ತುಂಬಾ ಚೆನ್ನಾಗಿ ಓಡಾಡ್ಕೋಬಹುದು. ಆಮೇಲೆ ಕೂತ್ಲೆ ಇದು ತುಂಬಾ ಸಾಫ್ಟ್ ಸಸ್ಪೆನ್ಷನ್. ಇದು ಲಕ್ಸುರಿ ಗಾಡಿ.
ಟ್ಯಾಂಕ್ ಹಿಡಿತಿದಂಗೆ ಕುತ್ಕೊಬಿಡುದು. ಕುತ್ಕೊಂಡ್ಬಿಡೋದು. ಹೌದು, ಇವಾಗ ಕುತ್ಕೊಂಡೇ ಇಲ್ಲ. ಕುತ್ಕೊಂಡಿಲ್ಲ ಸರ್. ಹೌದು, ಆ ಫೀಲಿಂಗೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟೈಪ್ 4 ಹಾಕೊಂಡಿದ್ದಕ್ಕೆ. ಹಂಗೆ ದಯವಿಟ್ಟು ನನ್ನ ಸಜೆಷನ್ ಏನ್ ಗೊತ್ತಾ ನಿಮ್ಗೆ, ಕಬ್ಬಿಣ ಟ್ಯಾಂಕು ಹಾಕೊಳ್ತೀರಾ ಅಮೌಂಟ್ ಇಲ್ಲ ಅಂತೇಳಿ ನೋಡಿ, ಯಾವುದೋ ಒಂದು ಅರೇಂಜ್ ಮಾಡ್ಬಿಟ್ಟು ಯಾರ ಹತ್ರ ಏನೋ ಮಾಡಿ ಟೈಪ್ 4 ಹೋಗಿ, ನಿಜವಾಗ್ಲೂ ಭಾರನೇ ಇರಲ್ಲ ನಿಮ್ಗೆ, ಒಳ್ಳೆ ಫೀಲ್ ಇರುತ್ತೆ. ಟೈಪ್ 4 ಗಾಡಿ ಸೇಫ್ಟಿ, ನಿಮ್ ಗಾಡಿನೂ ಸೇಫ್ಟಿ 100%. ಲೋಡ್ ಎಲ್ಲಿಯಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಡಿಸೈರ್ ಅಲ್ಲಿ ತುಂಬಾ ಸಫರ್ ಆಗಿದೆ ನಾನು. ಅವೇನೋ ಆ ಟ್ಯಾಂಕ್ ಬಾರ್ಗೆ ಬಟ್ ಎಲ್ಲಿತಾ ಇರೋದು ನೋಡ್ತಾ ಇದ್ರೆ ನನಗಂತೂ ಹ್ಯಾಪಿ ಇಲ್ಲ, ಬೇಜಾರಿತ್ತು ಸರ್. ಆಮೇಲೆ ನೀವು ಕೇಳಿದ್ರೆ ಡಿಸೈರ್ ಗಾಡಿಗೂ ಚೇಂಜ್ ಮಾಡಕ್ಕೆ, ಡಿಸೈರ್ಗೆ ಚೇಂಜ್ ಮಾಡಕ್ಕೆ ಅದು ಸೇಲ್ ಮಾಡಿಬಿಟ್ಟು ಡಿಕ್ಕಿ ಸ್ಪೇಸ್ ಸಿಗಲ್ಲ ಅಂದ್ಬಿಟ್ಟು ಇದು ತಗೊಂಡಿದ್ನಿ. ನನಗೊಂದು ಇಂಟರ್ನ್ಯಾಷನಲ್ ಒಂದು 2 ಸೂಟ್ ಕೇಸ್ ಪಕ್ಕ ಹೋಗುತ್ತೆ, ಚಿಕ್ಕದೊಂದು 2 ಹೋಗುತ್ತೆ ಸಾಕು. ಈಗ ನೆಕ್ಸ್ಟ್ ಬೇರೆ 2 ಗಾಡಿ ಬರುತ್ತೆ ಅಂದ್ರೆ ಯಾವ ಟ್ಯಾಂಕ್? ಇದೇ ಟ್ಯಾಂಕೇನಾ? ಸೇಮ್ ಇದೇ ಟ್ಯಾಂಕ್ ಹಾಕೊಂತೀನಿ. ದೊಡ್ಡದಿದ್ರು ದೊಡ್ಡ ಡಿಕ್ ಇದ್ರು ಹಾಕ್ಸ್ಕೊತೀನಿ. ಹೌದು, ಥ್ಯಾಂಕ್ ಯು. ಇಲ್ಲ ಅಂದ್ರೆ ಖಂಡಿತ ಇಲ್ಲಿಗೆ ಬನ್ನಿ ಪೆಟ್ರೋಲ್. ಹೌದು, ಥ್ಯಾಂಕ್ ಯು ಸರ್. ನೋಡಿ, ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಹೇಳ್ಬಿಟ್ಟು ಹಿಂಗೆ ಹೇಳಿ ಅಂತ ಹೇಳ್ಸಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ನೀವು ಬಂದು ಫಿಟ್ ಮಾಡಿಸಿ ಎಲ್ಲ ಮಾಡಿಸಿರ್ತೀರಾ, ಸರ್ ಈ ಥರ ಹೇಳಿ ಅಂತ ಸುಮ್ಮನೆ ಇಲ್ದೇ ಇರೋ ವಿಷಯ ಹೇಳಿ ಅಂದ್ರೆ ಹೇಳ್ತೀರಾ? ಹೇಳಲ್ಲ. ಯಾಕಂದ್ರೆ ಮನಸ್ಸು ಒಪ್ಪಲ್ಲ, ಏನಿದೆ ಅದೇ ಹೇಳ್ತಾರೆ. ಹಂಗಾಗಿ ಕಸ್ಟಮರ್ಗಳ ಹತ್ರ ನಾವು ಅದನ್ನೇ ಹೇಳಿಸ್ತೀವಿ, ಯಾಕಂದ್ರೆ ನಿಮಗೂ ಗೊತ್ತಾಗ್ಲಿ ಯಾವ ಥರ ಇರುತ್ತೆ ಸರ್ವಿಸ್ ಏನು ಅನ್ನೋದ್ರ ಬಗ್ಗೆ. ಹಂಗಲ್ವಾ? ನೀವು ಅಷ್ಟೇ CNG ಹಾಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಅರ್ಧಕ್ಕಿಂತ ಜಾಸ್ತಿ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತೀನಿ. ನಮ್ಮದು ಸದ್ಯಕ್ಕೆ ಮಹದೇವಪುರ ಮತ್ತು ನಾಗರಬಾವಿ, ಇಲ್ಲಿ ನೋಡ್ಬೋದು ನೀವು, ಮಹದೇವಪುರ, ನಾಗರಬಾವಿ, ಮತ್ತು 3ನೇ ಬ್ರಾಂಚು ಮತ್ತು 4ನೇ ಬ್ರಾಂಚು ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಅದು ಕೂಡ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ನಮ್ಮ ಬ್ರಾಂಚಲ್ಲಿ ನೀವು ಎಲ್ಲೇ ಫಿಟ್ ಮಾಡಿಸ್ಕೊಂಡು ಎಲ್ಲಿ ಬೇಕಾದ್ರೂ ಸರ್ವಿಸ್ ತೊಗೋಬೋದು. ನಮ್ಮ ಬ್ರಾಂಚ್ಗಳಲ್ಲಿ ಅದು 100% ನಾವು ಆ ಫೆಸಿಲಿಟಿನ ಮಾಡ್ಕೊಡ್ತೀವಿ, ತೊಗೋಬೋದು ನೀವು. ಹಂಗಾಗಿ ನೀವು CNG ಫಿಟ್ ಮಾಡಿಸ್ಕೊಳ್ಳಿ, ಆರಾಮಾಗಿ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ತಿಳಿಸ್ತಾ ಇದ್ದೀನಿ. ಏನೇ ಮಾಹಿತಿ ಬೇಕಂದ್ರೂ 9964246056 ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡ್ಕೊಳ್ಳಿ, ವಿಷಯನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.